ಈ ರೀತಿ ನಾವು 5 ತಪ್ಪುಗಳನ್ನ ಮಾಡಿದ್ರೆ ನಮ್ಮ ಚಾನಲ್ಲು ಯಾವತ್ತೂ ಕೂಡ ಮಾನಿಟೈಸೇಷನ್ ಆಗಲ್ಲ. ಇನ್ ಕೇಸ್ ಮಾನಿಟೈಸೇಷನ್ ಆದರೂ ಕೂಡ ಅದು 1 or 2 ಮಂತ್ಸ್ ಆದಮೇಲೆ ಡಿಮಾನಿಟೈಸ್ ಮಾಡ್ತಾರೆ. ಯಾಕಂದರೆ ನಾವು ಆ ಥರ ಮಿಸ್ಟೇಕ್ನ ಮಾಡಿರ್ತೀವಿ. ವಿಡಿಯೋ ಅಂದರೆ ಎಲ್ಲ ರೀತಿ ವಿಡಿಯೋನು ಮಾಡಿ ಅಪ್ಲೋಡ್ ಮಾಡಿಬಿಡ್ಬೋದು, ನಮ್ಗೆ ಇಷ್ಟ ಬಂದಿದ್ದು ನಾವು ಮಾಡ್ಕೊಬೋದು ಅಂತ ನಾವು ಅಂದ್ಕೊಂಡ್ರೆ ದೇವರಣೆ ಅದು ಆಗಲ್ಲ. ಯೂಟ್ಯೂಬಲ್ಲಿ ತುಂಬ ರೂಲ್ಸ್ಗಳಿರುತ್ತೆ. ಫಸ್ಟು ಆ ರೂಲ್ಸ್ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಬಂದು ಇವತ್ತು ನಿಮ್ಗಳಿಗೋಸ್ಕರ. ಇವಾಗ ಎಕ್ಸಾಂಪಲ್ ನೀವು ನೋಡಿರ್ತೀರ, ಎಲ್ರದ್ದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ, ಇದ್ದಕ್ಕಿದ್ದಂಗೆ ಡಿಮಾನಿಟೈಸ್ ಮಾಡಿರ್ತಾರೆ. ಬಟ್ ಅವ್ರಿಗೂ ಗೊತ್ತಿರಲ್ಲ ಏನು ಡಿಮಾನಿಟೈಸ್ ಆಗಿದೆ ಅಂತ. ಆಮೇಲೆ ಯೂಟ್ಯೂಬ್ ಕಡೆಯಿಂದ ಅವ್ರಿಗೆ ಮೇಲ್ ಬಂದಿರುತ್ತೆ, ನೀವು ಈ ಥರ ತಪ್ಪು ಮಾಡಿದ್ದೀರಾ ಅಂತ. ಆಮೇಲೆ ಅದನ್ನು ನೋಡಿಕೊಂಡು ತಿಳ್ಕೊಂಡು ಆಮೇಲೆ ಅವರು ಏನು ತಪ್ಪು ಮಾಡಿದ್ದೀವಿ ಅಂತ ನೋಡ್ಕೊತಾರೆ. ಬಟ್ ಆವಾಗ ಅವ್ರ ತಪ್ಪಿನ ಅರಿವು ಅವ್ರಿಗಾದರೂ ಕೂಡ ವೇಸ್ಟು. ಯಾಕಂದರೆ ಚಾನಲ್ಲು ಡಿಮಾನಿಟೈಸ್ ಆಗಿರುತ್ತೆ. ಫಸ್ಟು ಮಾನಿಟೈಸೇಷನ್ ಮಾಡಿಕೊಂಡು ಆಮೇಲೆ ಡಿಮಾನಿಟೈಸ್ ಮಾಡಿಕೊಡ್ತಾರೆ. ಓಕೆನಾ? ಇವತ್ತಿನ ಟಾಪಿಕ್ ಬಂದು ಅದೇನೆ, ಆ 5 ತಪ್ಪು ನಮ್ಮ ಚಾನಲ್ನ ಸಾಯಿಸುತ್ತೆ. ಆ 5 ತಪ್ಪುಗಳು ಯಾವುದ್ಯಾವುದು ಅಂದ್ಬಿಟ್ಟು ಒಂದೊಂದನ್ನು ಕೂಡ ಪೂರ್ತಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ಯಾರು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಯೂಸ್ ಆಗುತ್ತೆ. ಇದು ಹೊಸ್ದಾಗಿ ಚಾನಲ್ ಮಾಡಿರೋರ್ಗು, ಚಾನಲ್ ಮಾನಿಟೈಸ್ ಆಗಿರೋರ್ಗೂ ಕೂಡ ಯೂಸ್ ಆಗುತ್ತೆ. ಓಕೆನಾ? ಫಸ್ಟ್ ಪಾಯಿಂಟ್ ಬಂದು, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ನೀವು ಹೈಪ್ ಮಾಡೋದ್ರಿಂದ ಚಾನಲ್ಲು ವೀಡಿಯೋಸು ಜಾಸ್ತಿ ಜನಕ್ಕೆ ಸಜೆಸ್ಟ್ ಆಗುತ್ತೆ. ಆ್ಯಂಡ್ ವಿಡಿಯೋ ರಿಲೇಟೆಡ್ ಆಗಿ ಏನೇ ಕಮೆಂಟ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಫಸ್ಟ್ ಪಾಯಿಂಟ್ ಬಂದು, ನಾವು ವಿಡಿಯೋದಲ್ಲಿ ಗ್ರೀನ್ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀವಿ. ಗ್ರೀನ್ ಗ್ಲಾಸು ಯೂಸ್ ಮಾಡೋದು ಯಾವ ರೀತಿ ಅಂದರೆ ಹಂಗೆಲ್ಲ ಮಾಡಬಾರ್ದು. ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅದರಲ್ಲಿ ನಮ್ಮದು ವರ್ಕ್ ಇರಬೇಕು. ನಮ್ಮ ಹಾರ್ಡ್ ವರ್ಕ್ ಇದ್ದರೆ ಅದು ಯಾವುದೇ ರೀತಿ ಲಾಸ್ ಆಗಲ್ಲ. ಗ್ರೀನ್ ಗ್ಲಾಸ್ ಅಂದರೆ ಏನು ಅಂತ ಕೇಳ್ಬೋದು. ಯಾವುದೋ ಒಂದು ವಿಡಿಯೋನ, ಬೇರೆಯವ್ರದ್ದು ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಜಸ್ಟ್ ನಮ್ಮದೊಂದು ಫೋಟೋ ಹಾಕ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡೋದಿರುತ್ತೆ. ಅದರಲ್ಲಿ ನಮ್ಮ ಕೆಲಸ ಏನೂ ಇರಲ್ಲ. ನಾವು ಮಾಡಿರೋದೇ ಮೊದಲೇ ಬೇರೆಯವ್ರ ವಿಡಿಯೋನ ಕದ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಸೊ ಈ ಥರ ಮಾಡೋದು, ಇದು ಚಾನಲ್ಗೆ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ವ್ಯೂಸ್ ಬರ್ಬೋದು, ನಿಮಗೆ ಸಬ್ಬು ಬರ್ಬೋದು. ಬಟ್ ಚಾನಲ್ ಮಾನಿಟೈಸೇಷನ್ ಟೈಮಲ್ಲಿ ನಿಮಗೆ ಅದನ್ನು ರೀಯೂಸ್ ಕಂಟೆಂಟು ಈ ಥರ ಏನೋ ಒಂದು, ಅಥವಾ ಕಾಪಿರೈಟು, ಕಮ್ಯುನಿಟಿ ಗೈಡು ಈ ಥರ ಏನೋ ಒಂದು ಹಾಕ್ಬಿಟ್ಟು ನಿಮ್ಮ ಚಾನಲ್ಗೆ ಅದನ್ನು ಮಾನಿಟೈಸೇಷನ್ ಮಾಡೋದಕ್ಕೆ ರಿಜೆಕ್ಟ್ ಮಾಡ್ತಾರೆ. ಇದು ಫಸ್ಟ್ ಒನ್. ಗ್ರೀನ್ ಗ್ಲಾಸ್ ಯೂಸ್ ಮಾಡೋದ್ರಿಂದ ಅಂದರೆ ಬೇರೆಯವ್ರ ವಿಡಿಯೋನ ನಾವು ತೊಗೊಂಡು ಯೂಸ್ ಮಾಡಿ ಅದರಲ್ಲಿ ನಮ್ಮದು ಆ್ಯಕ್ಟಿವಿಟೀಸ್ ಏನೂ ಇರಲ್ಲ, ಜಸ್ಟ್ ನಮ್ಮದೊಂದು ಫೋಟೋ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಈ ಥರ ಮಾಡೋದ್ರಿಂದ ಅದು ಚಾನಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದು ಚಾನಲ್ ಮಾನಿಟೈಸ್ ಆಗೋದಕ್ಕೆ ಬಿಡಲ್ಲ. ಇನ್ನು ಸೆಕೆಂಡ್ ಬಂದು, ಸೀರಿಯಲ್ಲು ಅಥವಾ ಕನ್ನಡ ಮೂವಿ ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ತುಂಬ ಜನ. ಯಾವುದೋ ಒಂದು ಪೋಸ್ಟ್ರು ಬಿಡ್ತಾರೆ, ಅದು ತುಂಬ ವೈರಲ್ ಆಗಿದೆ ಅಂದ್ಕೊಂಡ್ಬಿಟ್ಟು ಯಾರ್ದೋ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು. ಇದೂ ಅಷ್ಟೇ, ನಮ್ಮ ಕೆಲಸ ಅದರಲ್ಲಿ ಏನೂ ಇರಲ್ಲ. ಯೂಟ್ಯೂಬು ಇಷ್ಟೇ, ನೀವು ಸಿಂಪಲ್ಲು ತಿಳ್ಕೊಳ್ಳಿ. ನಮ್ಮ ವಾಯ್ಸು ಮತ್ತು ನಮ್ಮ ಫೇಸು ಇದ್ದು ನಾವು ಆ ವಿಡಿಯೋದಲ್ಲಿ ನಮ್ಮ ಕೆಲಸ ಇರಬೇಕು. ನಮ್ಮ ಕೆಲಸ ಇರ್ದಿರನೇ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿದೆ ಅಂದ್ಬಿಟ್ಟು ನಾವು ಅಪ್ಲೋಡ್ ಮಾಡಿದ್ರೆ ಆಗಲ್ಲ. ಇನ್ ಕೇಸ್ ಆ ಥರ ಮಾಡಿದ್ರೂ ಅದು ನಮಗೆ ಕಾಪಿರೈಟ್ ಬರುತ್ತೆ. ಅದರಲ್ಲಿ ನಮ್ಮ ವರ್ಕ್ 1% ಕೂಡ ಇಲ್ಲ ಅಂದ್ರೂ ಅದು ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಬಿಡಲ್ಲ. ಬಟ್ ನಿಮಗೆ ಅದು ಏನು ಬರ್ದಲೇ ಇರುತ್ತೆ. ರೀಯೂಸ್ ಕಂಟೆಂಟು ನಿಮಗೆ ಇವಾಗ ಬರಲ್ಲ, ಎಲ್ಲ ಮೊನೋಗೆ ಅಪ್ಲೈ ಮಾಡ್ತೀರಲ್ವಾ, ಆ ಟೈಮಲ್ಲಿ ಬರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಅನ್ಲಿಸ್ಟಲ್ಲಿ ಹಾಕಿ ಅಪ್ಲೋಡ್ ಮಾಡಿದ್ರೆ ರೀಸನ್ ಬಂದುಬಿಡುತ್ತೆ, ಏನು ಹಾಕಿಲ್ಲ ಅದರಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು. ಬಟ್ ಅವಾಗ ಅದು ಏನು ತೋರಿಸಿಲ್ಲ ಅಂದ್ರೂ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ ಅಲ್ವಾ, ಆವಾಗ ಯೂಟ್ಯೂಬ್ ಅವರು ಎಲ್ಲದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಸುಮ್ಮನೆ ಅವರು ನಮ್ಮ ಚಾನಲ್ನ ಮೊನೋ ಮಾಡ್ಕೊಳ್ಳಲ್ಲ. ಅಲ್ಲಿ ನಮ್ಮ ಕಷ್ಟ ಎಷ್ಟಿದೆ, ನಮ್ಮ ಎಫರ್ಟ್ ಎಷ್ಟಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಸೊ ಇದು ನಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಇನ್ನು ಥರ್ಡ್ ಒನ್ ಬಂದು, ನಡಿಟಿ ಮತ್ತು ವಾಲ್ಗರಿಟಿ ಕಂಟೆಂಟು. ಈ ಥರ ಕಂಟೆಂಟ್ ಅಂತೂ ನೀವು ಅಪ್ಲೋಡ್ ಮಾಡ್ತಾ ಇದ್ದರೆ ಇವತ್ತೇ ಸ್ಟಾಪ್ ಮಾಡಿ. ಇದಕ್ಕೆ ಡೈರೆಕ್ಟು ಕಮ್ಯುನಿಟಿ ಗೈಡ್ಲೈನ್ ಅಂದ್ಬಿಟ್ಟು ಸ್ಟ್ರೈಕ್ ಬಂದುಬಿಡುತ್ತೆ. ನಮ್ಮ ಚಾನಲ್ಗೆ ಒಂದೇ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೂ ಕೂಡ ಚಾನಲ್ಲು ಮಾನಿಟೈಸೇ ಆಗಲ್ಲ. ಚಾನಲ್ನೇ ಡಿಲೀಟ್ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ನಾವು ಬೇರೆ ಚಾನಲ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಇದನ್ನು ಮಾತ್ರ, ಈ ಥರ ವೀಡಿಯೋಸ್ ಯಾರಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಅದನ್ನು ಇವತ್ತೇ ಸ್ಟಾಪ್ ಮಾಡಿಬಿಡಿ. ಇನ್ನು ಫಿಫ್ತ್ ಒನ್ ಬಂದು
ಟ್ರಿಕ್ಸು ಈ ಟ್ರಿಕ್ಸು ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಯಾವುದ್ಯಾವುದೋ ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ನಾವು ಆ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ನಾವು ಆ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಅದು ಯಾವುದೋ ಒಂದು ಕಂಪನಿಗೆ ರಿಲೇಟೆಡ್ ಆಗಿ ಇರುತ್ತೆ. ಆವಾಗ ಅದು ಆ ಕಂಪನಿಗೆ ಲಾಸ್ ಆಗುತ್ತೆ. ಆ ಥರ ವೀಡಿಯೋಸ್ನ ಹಾಕೋದ್ರಿಂದ ಕೂಡ ಈಗ ಎಕ್ಸಾಂಪಲ್ಲು ಕೆನೆ ಮಾಸ್ಟರ್ ಅಂತ ಇರುತ್ತೆ, ಅದರಲ್ಲಿ ವಾಟರ್ ಮಾರ್ಕ್ ಇರುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು, ವಾಟರ್ ಮಾರ್ಕ್ನ ಯಾವ ಥರ ರಿಮೂವ್ ಮಾಡಬೇಕು, ಈ ಥರ ಎಲ್ಲ ವಿಡಿಯೋನ ಮಾಡಿ ಹಾಕಿಬಿಟ್ಟು ಅದರಿಂದ ಅದು ಒಂದು ಕಂಪನಿಗೆ ಲಾಸ್ ಆಗುತ್ತೆ. ಅದರಿಂದ ಅವ್ರಿಗೆ ಒಂದು ಇನ್ಕಮ್ ಬರ್ತಿರುತ್ತೆ. ಆ ಟೈಮಲ್ಲಿ ನಾವು ಆ ಥರ ವೀಡಿಯೋಸ್ನ ಮಾಡಿ ಹಾಕಿದ್ರೆ ನಮಗೆ ಅದರಿಂದ ₹1 ಲಾಭ ಇರಲ್ಲ, ಮತ್ತು ನಮಗೆ ಅದರಿಂದ ಏನು ಯೂಸು ಇರಲ್ಲ. ಡೈರೆಕ್ಟು ಅದು ಕೂಡ ಚಾನಲ್ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ, ಇಲ್ಲಾಂದರೆ ಚಾನಲ್ನ ಡಿಲೀಟ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಆ ಥರ ಈ ಥರ ಅಂದ್ಬಿಟ್ಟು ಟ್ರಿಕ್ಸ್ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಯಾವುದ್ಯಾವುದೋ ಥರದ್ದು ವೀಡಿಯೋಸ್ನ ನಾವು ಮಾಡೋ ಹಾಗಿರಲ್ಲ. ಓಕೆನಾ. ಇನ್ನು 5th ಒನ್ ಬಂದು ಇದು ಎಲ್ಲ ಕಡೆನೂ ರಾರಾಜಿಸ್ತಾ ಇದೆ. ಏನು ಅಂದರೆ AI ವಿಡಿಯೋ. ಇದೇನು ಸಿಂಪಲ್ ಇವಾಗ AI ವಿಡಿಯೋ ಮಾಡೋದು, ಜಸ್ಟ್ ಯಾವುದೋ ಒಂದು ಆ್ಯಪ್ ಇರುತ್ತೆ, ಅದರಲ್ಲಿ ನಾವು ಸ್ಕ್ರಿಪ್ಟ್ ಕೊಟ್ಟರೆ ಸಾಕು, ಅದು ಪೂರ್ತಿ ವಿಡಿಯೋನೇ ತಮ್ಲೈನ್ ಸಮೇತ ನಮಗೆ ವಿಡಿಯೋನ ಫುಲ್ ವಿವರಣೆ ಕೊಟ್ಬಿಟ್ಟು ಒಂದು ವಿಡಿಯೋನೇ ಕೊಟ್ಬಿಡತ್ತೆ. AI ವಿಡಿಯೋದಲ್ಲಿ ನಮ್ಮದು ₹1 ಕೆಲಸ ಇರಲ್ಲ, ನಾವು ಒಂದು ಚೂರು ಎಫರ್ಟ್ ಹಾಕಿರಲ್ಲ, ಸ್ವಲ್ಪನೂ ವರ್ಕೇ ಮಾಡಿರಲ್ಲ. ಜಸ್ಟ್ ಒಂದು ಸ್ಕ್ರಿಪ್ಟ್ನ ಕೊಟ್ಬಿಟ್ಟು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಡೌನ್ಲೋಡ್ ಮಾಡಿರೋ ವಿಡಿಯೋನ ಜಸ್ಟ್ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದು ಡೌನ್ಲೋಡ್ ಮಾಡ್ಕೊಳ್ಳೋದು ಬಂದು ಥರ್ಡ್ ಪಾರ್ಟಿಗೆ ಸೇರುತ್ತೆ. ಅದರಲ್ಲಿ ನಮ್ಮ ಕೆಲಸ ಏನೂ ಇರಲ್ಲ. ಥರ್ಡ್ ಪಾರ್ಟಿಯಿಂದ ನಮಗೆ ವಿಡಿಯೋ ಡೌನ್ಲೋಡ್ ಆಗಿ ಬಂದಿರುತ್ತೆ. ಸೊ ಅದು ನೀವು ಅಪ್ಲೋಡ್ ಮಾಡಿದ್ರೂ AI ವಿಡಿಯೋಸ್ ಇವಾಗ ನೀವು ಅಪ್ಲೋಡ್ ಮಾಡಿದ್ರೂ ನಿಮಗೆ ಮಿಲಿಯನ್ ಗಟ್ಟಲೆ ವ್ಯೂಸು ಬರುತ್ತೆ, ಸಬ್ಸ್ಕ್ರೈಬರು ಬರ್ತಾರೆ, ವಾಚ್ ಟೈಮು ಎಲ್ಲನೂ ಚೆನ್ನಾಗಿ ಬಂದಿರುತ್ತೆ. ನೀವು ಮೊನೋಗೆ ಅಪ್ಲೈ ಮಾಡಿದಾಗ ಯಾವುದೇ ರೀತಿ ನೀವು ಚೆಕ್ ಮಾಡಿದಾಗ ಯಾವುದೇ ರೀತಿ ಸ್ಟ್ರೈಕ್ ಬಂದಿರಲ್ಲ, ಯಾವುದೇ ರೀತಿ ರಿಯೂಸ್ ಕಂಟೆಂಟ್ ಬಂದಿರಲ್ಲ, ಏನೂ ಬಂದಿರಲ್ಲ. ಅದು ನೀವು ಮೊನೋಗೂ ಅಪ್ಲೈ ಮಾಡ್ತೀರಾ, ಮೊನೋನು ಆರಾಮಾಗಿ ಮಾಡಿಕೊಡ್ತಾರೆ. ಬಟ್ ಇಲ್ಲೇ ಇರೋದು ಟ್ವಿಸ್ಟು, ಮೊನೋ ಮಾಡಿಕೊಡ್ತಾರೆ, 1 or 2 months ಆದಮೇಲೆ ಚಾನಲ್ನ ಡಿಮಾನಿಟೈಸ್ ಮಾಡ್ತಾರೆ. ಕಾರಣ ಇಷ್ಟೇ, AI ಬಂದು ಥರ್ಡ್ ಪಾರ್ಟಿ ಪರ್ಸನ್ ವೀಡಿಯೋಸ್ ಎಲ್ಲ ರೆಡಿ ಮಾಡಿ ಕೊಡುತ್ತೆ. ಅದರಿಂದ ನಮಗೆ AI ವಿಡಿಯೋ ಹಾಕೋದ್ರಿಂದ ಜಸ್ಟ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ಸಬ್ ಬರುತ್ತೆ, ವಾಚ್ ಬರುತ್ತೆ ಅಷ್ಟೇ. ನಮ್ದು ಅದರಲ್ಲಿ ನೀವೇ ಇದು ಮಾಡಿ, ನೀವು ಆ ವಿಡಿಯೋ ಒಂದು ಡೌನ್ಲೋಡ್ ಮಾಡಿ ಹಾಕಿರ್ತೀರಾ ಅಂದರೆ ಅದರಲ್ಲಿ ನೀವೇನು ಕೆಲಸ ಮಾಡಿರ್ತೀರಾ? ಜಸ್ಟ್ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ನೀವು ಟೈಪ್ ಮಾಡಿ ಆ ಆ್ಯಪಲ್ಲಿ ಸೆಂಡ್ ಮಾಡಿ ವಿಡಿಯೋ ಮಾಡಿಕೊಡು ಅಂತ ಕಳಿಸ್ತೀರಾ. ಅಷ್ಟೇ ನೀವು ವರ್ಕ್ ಮಾಡೋದು. ನೀವು ವರ್ಕ್ ಮಾಡಬೇಕಾಗಿರೋದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮದೇ ಆದ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಿ ನಿಮ್ಮ ವಾಯ್ಸ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಈ ಥರ ಫೇಸ್ ತೋರಿಸ್ಬೇಕಾಗುತ್ತೆ. ಇಲ್ಲ ನನ್ನ ಫೇಸ್ ತೋರಿಸಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಒಪ್ಪಿಗೆ ಇಲ್ಲ, ಬೇಡ, ನಿಮ್ಮ ವಾಯ್ಸ್ ಕೊಡಿ. ಆ AI ವಿಡಿಯೋಗೆ ಯಾರೋ ಒಬ್ಬರು ಕತೆ ಹೇಳೋದ್ರ ಬದಲು ನೀವೇ ಆ ಕತೆನ ಹೇಳಿ, ಇಮೇಜಸ್ನ ಯೂಸ್ ಮಾಡ್ಕೊಳ್ಳಿ, ಕತೆನ ನೀವೇ ಹೇಳಿ. ಆವಾಗ ಚಾನಲ್ಗೆ ಯಾವುದೇ ರೀತಿ ಏನೂ ಬರಲ್ಲ. ಬಟ್ ಈ AI ವಿಡಿಯೋಯಿಂದ ಇವಾಗಂತೂ ಎಲ್ಲ ಕಡೆ ಅದನ್ನೇ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಳಿ, AI ವಿಡಿಯೋಸ್ ಮಾಡ್ತಾ ಇರೋರು ಚಾನಲ್ಲು ಚೆನ್ನಾಗೇ ಮಾಡಿಕೊಡ್ತಾರೆ, ವ್ಯೂಸು ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ, ನಿಮಗೆ ಸಬ್ಬು ಚೆನ್ನಾಗಿ ಬಂದಿರುತ್ತೆ. ಬಟ್ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗಲೂ ಕೂಡ ಮಾನಿಟೈಸೇಷನ್ ಮಾಡ್ಕೊಂಡಿರ್ತಾರೆ. ಡಿಮಾನಿಟೈಸ್ ಆಗೋದಕ್ಕೆ ಕಾರಣಗಳು ಇದಿಷ್ಟು ಇರುತ್ತೆ. ನಾನು ಹೇಳಿರೋ ಇಷ್ಟು ಕಾರಣನೂ ಇರುತ್ತೆ. ಫಸ್ಟು ನಿಮಗೆ ಮಾನಿಟೈಸೇಷನ್ ಮಾಡಿಕೊಟ್ಬಿಡ್ತಾರೆ. ಬಟ್ ಮಾನಿಟೈಸೇಷನ್ ಆಗಿ 1 or 2 months ಆದಮೇಲೆ ನಿಮಗೆ ಡಿಮಾನಿಟೈಸ್ ಮಾಡ್ತಾರೆ. ಡಿಮಾನಿಟೈಸೇಷನ್ ಮಾಡಿದಾಗ ನಿಮಗೆ ಆವಾಗ ಅಲ್ಲಿ ಕಾರಣನ ಕಳಿಸ್ತಾರೆ, ಈ ಥರ ನೀವು ಮಾಡಿದ್ದೀರಾ, ಇದರಲ್ಲಿ ನಿಮ್ದೇನು ಎಫರ್ಟ್ ಇರಲ್ಲ ಅಂದ್ಬಿಟ್ಟು. ಇಲ್ಲ ಕಮ್ಯುನಿಟಿ ಸ್ಟ್ರೈಕ್ ಆಗ್ತಾರೆ, ಇಲ್ಲ ರಿಯೂಸ್ ಕಂಟೆಂಟ್ ಆಗ್ತಾರೆ, ಇಲ್ಲ ಕಾಪಿರೈಟ್ ಆಗ್ತಾರೆ. ಈ ಥರ ಯಾವುದೇ ಒಂದು ರೀಸನ್ ಹಾಕ್ಬಿಟ್ಟು ನಿಮ್ಮ ಚಾನಲ್ನ ಡಿಮಾನಿಟೈಸ್ ಮಾಡ್ತಾರೆ. ನಾನು ಹೇಳೋದಿಷ್ಟೇ, ನೀವು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೆಲಸ ಇರಬೇಕು. ಇವಾಗ ಇದಿಷ್ಟು 5 ಪಾಯಿಂಟು ಆಯ್ತಲ್ವಾ? ಸೊ ಇವಾಗ ಫಸ್ಟಿಂದ ಹೇಳ್ತೀನಿ. ಇವಾಗ ಗ್ರೀನ್ ಸ್ಕ್ರೀನು ಇದನ್ನು ಚಾನಲ್ ಮೊನೋ ಆಗಬೇಕು ಅಂದರೆ ಇದೇ ಕಂಟೆಂಟಲ್ಲಿ ಯಾವ ರೀತಿ ಮಾಡಬೇಕು ಅಂತ. ಗ್ರೀನ್ ಸ್ಕ್ರೀನು ನೀವು ಹಾಕ್ತೀರಾ ಅಲ್ವಾ ವೀಡಿಯೋಸು, ಅದರಲ್ಲಿ ವಾಯ್ಸ್ನ ರಿಮೂವ್ ಮಾಡಿಬಿಟ್ಟು ನೀವು ವಾಯ್ಸ್ ಕೊಡಿ, ಆ ಥರ ವಿಡಿಯೋ ಹಾಕಿ, ಆವಾಗ ಏನೂ ಇಶ್ಯೂಸ್ ಆಗಲ್ಲ. ಇನ್ನು ಸೆಕೆಂಡ್ ಒನ್ ಬಂದು ಸೀರಿಯಲ್ಲು ಕನ್ನಡ. ಸೀರಿಯಲ್ಲು ಮತ್ತು ಮೂವಿನ ನೀವು ಫುಲ್ಲು ಮೂವಿನೇ ಹಾಕಬಾರ್ದು. ಇಲ್ಲ ಹಾಕೋದ್ರೂ ಕೂಡ ಸೀರಿಯಲಲ್ಲಿ ಬರೀ ಜಸ್ಟ್ ಒಂದೊಂದು ಫೋಟೋ ಕ್ಲಿಕ್ ಮಾಡಿ ಫೋಟೋಸ್ ಹಾಕಿ, ಫುಲ್ ಸೀರಿಯಲ್ಲೇ ಹಾಕಬೇಡಿ. ಆ ಥರ ಹಾಕ್ಬಿಟ್ಟು ನೀವು ವಾಯ್ಸ್ ಕೊಟ್ಟು ಆ ಕತೆ ಸಾರಾಂಶನ ಎಕ್ಸ್ಪ್ಲೈನ್ ಮಾಡಿ. ಆವಾಗ ಅದರಿಂದ ಚಾನಲ್ಗೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ. ಫಸ್ಟ್ ಹೇಳಿದ್ದು ನಾನು ಚಾನಲ್ಗೆ ಯಾವ ರೀತಿ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ಅದೇ ರೀಸನ್ನ ತೊಗೊಂಡು ಚಾನಲ್ಗೆ ಎಫೆಕ್ಟ್ ಆಗದಿರೋ ಥರ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಾನು ಇವಾಗ ನಿಮಗೆ ಹೇಳ್ತಾ ಇರೋದು. ಇನ್ನು ಥರ್ಡ್ ಒನ್ ನಿಮಗೆ ಹೇಳಿದ್ದು ನಾನು ಯೂಟ್ಯೂಬ್ ವೀಡಿಯೋಸು ಡೌನ್ಲೋಡ್ ಮಾಡಿಕೊಂಡು ಟ್ರಿಕ್ಸು ಹೇಳ್ಕೊಡ್ತೀನಿ ಅದು ಇದು ಅಂದ್ಬಿಟ್ಟು
ವಿಡಿಯೋಸ್ ಮಾಡ್ತೀವಿ ಅಲ್ವಾ, ಅದನ್ನು ಅಷ್ಟೇ ಯಾವುದೇ ಒಂದು ಕಂಪನಿಗೆ ಡ್ಯಾಮೇಜ್ ಆಗ್ದಲೇ ಇರೋ ಥರ ನೀವು ವಿಡಿಯೋಸ್ನ ಮಾಡಿದ್ರೆ ಅದರಿಂದನೂ ಕೂಡ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇನ್ನು AI ವಿಡಿಯೋ ಅಷ್ಟೇ ಹೇಳ್ದೆ ಅಲ್ವಾ, AI ವಿಡಿಯೋನು ಅಷ್ಟೇ ನೀವು ಕತೆನ ಸಾರಾಂಶನ ನೀವೇನೇ ಹಾಕಿ, ಬೇಕಂದರೆ ಇಮೇಜಸ್ಸು ಸಿಗುತ್ತೆ, ಇಮೇಜಸ್ನ ತಗೊಳ್ಳಿ, ಬಟ್ ಅದರಲ್ಲಿ ವರ್ಕು ನಿಮ್ದು ಇರಬೇಕು. ನಾವು ಎಲ್ಲಿ ನಾವು ಶ್ರಮ ಹಾಕಿರ್ತೀವಿ, ನಮ್ಮ ಎಫರ್ಟ್ನ ನಾವು ಹಾಕಿರ್ತೀವಿ, ಅಲ್ಲಿ ನಮ್ಮ ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಚಾನಲ್ನ ಮಾನಿಟೈಸ್ ಮಾಡಿಬಿಟ್ಟು ಆಮೇಲೆ ಡಿಮಾನಿಟೈಸ್ ಏನಕ್ಕೆ ಮಾಡ್ತಾರೆ ಅಂತ ನಾನು ನಿಮಗೆ ಕಾರಣನ ಹೇಳ್ತಾ ಇರೋದು. ಫಸ್ಟು ಮಾನಿಟೈಸ್ ಮಾಡಿಬಿಟ್ಟು 1 ತಿಂಗಳು ಖುಷಿಯಾಗಿರಲಿ ಅಂದ್ಬಿಟ್ಟು ಖುಷಿ ಪಡಿಸ್ತಾರೆ, ಇನ್ನೇನು ನಮ್ಮದೆಲ್ಲ ಮುಗೀತು, ಇನ್ನೇನು ಅಮೌಂಟ್ ಅರ್ನ್ ಮಾಡ್ಕೊಳ್ಳೋದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲೇ ಇರೋದು ಟ್ವಿಸ್ಟು, ಓಕೆನಾ? ಈ ಥರ ವೀಡಿಯೋಸ್ನ ನಮ್ಮ ಎಫರ್ಟ್ ಇಲ್ದಲೇ ಇರೋವಂಥ ವೀಡಿಯೋಸ್ನ ನಾವು ಹಾಕಿದ್ರೆ ಅದರಿಂದ ನಮಗೆ ಇವತ್ತಿಲ್ಲ ನಾಳೆ ತೊಂದರೆ ಅನ್ನೋದು ಕಟ್ಟಿಟ್ಟ ಬುತ್ತಿ, ಅದು ನಮ್ಮ ಜೊತೆನೇ ಇರುತ್ತೆ. ಆ ತೊಂದರೆನ ಎದುರಿಸೋಕ್ಕೆ ನಾವು ಯಾವಾಗ ಬೇಕಾದರೂ ರೆಡಿಯಾಗಿರಬೇಕಾಗುತ್ತೆ. ಸೊ ನಿಮ್ಗಳಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ಈ ನಡುವೆ ತುಂಬ ಯೂಟ್ಯೂಬ್ದು ತಿಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡೋದ್ರಿಂದ ನನ್ನ ಚಾನಲ್ಲು ಬೇರೆಯವ್ರಿಗೆ ಸಜೆಸ್ಟ್ಗೆ ಹೋಗುತ್ತೆ. ಹೋಪ್ ಈ ವಿಡಿಯೋಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.